ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ಹಾನಿಗೊಳಗಾದ ರೈತರಿಗೆ ನ್ಯಾಯಯುತ ಪರಿಹಾರ ದೊರಕುವಂತೆ, ಯಾವುದೇ ಅರ್ಹ ರೈತರ ಜಮೀನು ಬಿಟ್ಟು ಹೋಗದಂತೆ ಸಮಗ್ರ ಜಂಟಿ ಸಮೀಕ್ಷೆ ನಡೆಸಿ ಶೀಘ್ರ ವರದಿ ಸಲ್ಲಿಸಿ ಬೆಳೆ ನಷ್ಟ ಬೆಳೆವಿಮೆ ದೊರೆಯುವಂತೆ ಮಾಡಬೇಕೆಂದು ಶಾಸಕ ಟಿ. ರಘುಮೂರ್ತಿ ತಾಕೀತು ಮಾಡಿದರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರೈತರು ಬಿತ್ತನೆ ಮಾಡಿದ ಶೇಂಗಾ, ಈರುಳ್ಳಿ, ಟೊಮ್ಯಾಟೊ ಸೇರಿದಂತೆ ಇತರೆ ಬೆಳೆಗಳು ರೋಗ ಬಾಧೆ ಹಾಗೂ ಮಳೆ ಕೊರತೆಯಿಂದ ಬೆಳೆಗಳು ನಷ್ಟವಾಗಿದ್ದು, ನಷ್ಟವಾದ ರೈತರಿಗೆ ಮಾನವೀಯ ನೆಲೆಯಲ್ಲಿ ಸಮೀಕ್ಷೆ ನಡೆಸಬೇಕು. ಸಲ್ಲಿಸಲಾದ ವರದಿ ಪುನರ್ ಪರಿಶೀಲನೆಯ ನಂತರ ಸರ್ಕಾರಕ್ಕೆ ಕಳುಹಿಸುವಂತೆ ಕೃಷಿ, ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಗೆ ಸೂಚನೆ ನೀಡಿದರು. ಅಧಿಕಾರಿಗಳು ಸಭೆಗೆ ಬರುವಾಗ ಅಗತ್ಯ ಮಾಹಿತಿಯೊಂದಿಗೆ ಬರಬೇಕು. ಸುಳ್ಳು ಮಾಹಿತಿ ಹೇಳುವ ಬದಲು ಗೊತ್ತಿಲ್ಲ ಎಂದು ಹೇಳಿ ಗ್ರಾಮೀಣ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ, ರಸ್ತೆಗೆ ಬೆಳೆದ ಜಂಗಲ್ ತೆರವುಗೊಳಿಸಬೇಕು. ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ನಗರಸಭೆ ಅಧ್ಯಕ್ಷ ಶಿಲ್ಪ, ನಾಮನಿರ್ದೇಶನ ಸದಸ್ಯರು, ತಹಶೀಲ್ದಾರ್ಗಳಾದ ರೆಹಾನ್ ಪಾಷಾ, ವಿಜಯಕುಮಾರ್, ತಾಪಂ ಯುಗಳಾದ ಶಶಿಧರ್, ರವಿಕುಮಾರ್, ನಗರಸಭೆ ಪೌರಾಯುಕ್ತ ಜಗ್ಗರೆಡ್ಡಿ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಪಂ ಪಿಡಿಗಳು ಉಪಸ್ಥಿತರಿದ್ದರು. ಏನ್ ರಾಮಚಂದ್ರಪ್ಪ ಏನ್ರಿ, ಆಮೇಲೆ ಈಗ ಇನ್ನು ಆಕ್ಷನ್ ಪ್ಲಾನ್ ಕೊಡೋದೇ ಇದೆಯಾ? ಅಲ್ರಿ ಅಣ್ಣ ಗೋಪಾಲ್ ಅಣ್ಣ ಹೇಳ್ತಾರಲ್ಲ, ಯಾವ್ದೋ ಒಂದು ಇದೆಯಪ್ಪ ನಿಮ್ದಲ್ಲ, ನಿಮ್ದು ಯಾವ್ದಿರೋದು ಕೇಳಕ್ಕೆ ನಿಮ್ಗೆ ಕೊಟ್ಟಿದೀವಾ? ನಾನ್ ಕೊಟ್ಟಿದ್ದೀನಾ? ಅಲ್ಲ ಕೊಟ್ಟಿದ್ದೀರಾ? ಅವನ್ ತಗೆ ಮಾತಾಡ್ತೀರಾ? ಅವ್ನು ಮಾತಾಡೋದಿಲ್ಲ, ಅವನು ಸುಮ್ಮನೆ ಕೆಲ ಪೆಂಡಿಂಗ್ ಇಡ್ತಾನೆ, ಸುಮ್ಮನೆ ತಗೊಂಡಿದ್ದೀರಾ? ಈಗ ಮೊಣಕಾಲ್ ಮುರಿದೆಲ್ಲ ನಾನು ಕೊಟ್ಟಿದ್ದೀನಪ್ಪ, ನಿಮ್ಮಿಂದ ನಿಂತೈತೆ ಅಂತಾರೆ ಅವರು, ಮಾಡ್ಕೊಡಿ. ನೋಡಿ ಇದು ದೊಡ್ಡ ತಾಲೂಕಿದೆ, ಅವ್ರು ಇವಾಗ ಅಲ್ಲಿರೋ ಅಡ್ಡಾಡ್ಬೇಕು, ಎಲ್ಲ ಹೋಬಳಿಯೆಲ್ಲ ಅಡ್ಡಾಡ್ಬೇಕಾದ್ರೆ 24-25 ಸಾಲಿಂದ ನಿಮ್ಗೆಲ್ಲ ಬೇರೆ ಕೆಲಸಗಳು ಕೊಟ್ಟಿದ್ದಲ್ಲ ಅವರು. ಫ್ಲಡ್ ಡ್ಯಾಮೇಜ್ ಅಲ್ಲಿ 5 ಕೋಟಿ ಕೊಟ್ಟಿದ್ರು ಸರ್. ನಿನ್ನೆ ಟೆಂಡರ್ ಲಾಸ್ಟ್ ಡೇಟ್ ಆಗಿದೆ ಸರ್. ಟೆಕ್ನಿಕಲ್ ಬಿಡ್ ಓಪನ್ ನೋಡಪ್ಪ, ನನಗೂ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಕೆಲಸ ಮಾಡಲ್ಲ. ಅವ್ರಂತೂ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಏನಪ್ಪ PRD ಈ ತರ ಕೆಲಸ ಅಂತಾರೆ. ಒಂದು ಮೀಟಿಂಗ್ ಬಂದೇ ಇರ್ಬೋದು, ನಾವು ಸಿಕ್ತಾಗೆಲ್ಲ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ನಾಗರಾಜ್ ಎಲ್ಲಿದ್ದೀರಿ? ಶಿವಮೊಗ್ಗ ಇದ್ರೆ ನೀವು ಎಕ್ಸಿಕ್ಯೂಟಿವ್ ನೀವು ಹೋಗಿ ಯಾರನ್ನ ಶಿಕ್ಷಣ ಕರ್ಕೊಂಡು ಹೋಗ್ಬೇಕಾ? ನಮ್ದು KDP ಎಡಬಲ್ಲಿ ಕರ್ಕೊಂಡು ಹೋಗ್ಬೇಕಾ? ನೋಡಿ ಹೆಂಗಿದಾರೆ ಇಲ್ಲಿ, ಒಟ್ಟು ಏನು ಹೋಗ್ಬಿಡ್ಲಿ ಇವತ್ತಂತ 3 ತಿಂಗಳಾದ್ಮೇಲೆ ನೋಡ್ಕೊಳ್ಳೋಣ ಅಂತ. ಇವಾಗ ಹೊಸದಾಗಿ ಬಂದಿದ್ದಾನೆ ಈ ಸಾರಿ 194 ಆರ್ಟಿಕಲ್ಚರ್ ಅಲ್ಲಿ 195. ಓಕೆ, ಹತ್ತತ್ರ ಇದ್ದೀರಿ. ರೇಷ್ಮೆದಲ್ಲಿ ಎಷ್ಟು? 176 ರೇಷ್ಮೆ. ಓಕೆ, ನೆಕ್ಸ್ಟ್ ತಹಶೀಲ್ದಾರ್ ಅವರು 194 ಕರೆಕ್ಟಾ? ಅಗ್ರಿಕಲ್ಚರ್ದು ಮತ್ತೆ ರೆವಿನ್ಯೂದು ಸೇಮ್ ಇದಾವೆ. ಮಾಹಿತಿ ಅದಕ್ಕೆ ನಾನು ಹೇಳೋದು, ಇವರೆಲ್ಲ ಕೂರ್ಸ್ಕೊಂಡು ತಾಲೂಕು ಆಫೀಸರ್ಗಳಿಗೆ ನಿಮ್ ಮಾಹಿತಿ ಒಂದ್ಸರಿ ಕೊಟ್ಬಿಡು. ಎಲ್ಲಾ ಇಲಾಖೆಯಲ್ಲಿ ಏನೋ ಹೋದ್ರೆ ಈ ರೆವಿನ್ಯೂ ಅವ್ರು ಯಾರನ್ನ ಹೋಗಿ ಅವರೆಲ್ಲ ಇವರು ಏರ್ ಅಥಾರಿಟಿ ಇರ್ಬೋದು, ಯಾರೇ ಇರ್ಬೋದು, ಹೋಗಿ ಜನಪ್ರತಿನಿಧಿಗಳು ಇರ್ಬೋದು, ಯಾವ್ದೊಂದು ಆಫೀಸ್ ಇರ್ಬೋದು, ಒಂದು ಅಂಕಿಅಂಶಗಳು ಇರ್ಬೇಕು. ನಿಮ್ಮ ಆಫೀಸಿಂದ ಕಳಿಸ್ಬಿಡಿ, ತಹಸೀಲ್ ಆಫೀಸಿಂದ. ಆಮೇಲೆ ಪಾಪ್ಯುಲೇಷನ್, SC ಎಷ್ಟು ಇದೆ ಏನಿಲ್ಲ ಇನ್ಫಾರ್ಮೇಶನ್ ಬರೀ ನಿಮ್ಮಲ್ಲಿದ್ದೆಲ್ಲ ಎಲ್ಲರಿಗೂ ಇರ್ಲಿ. ಯಾಕಂದ್ರೆ ಅವ್ರು ನಮ್ ಕೆಲಸ ಎಲ್ಲ ಬಿಡ, ನಮ್ದೇ ಬೇರೆ ಐತಂತಾರೆ. ಅದು ಮಾಹಿತಿ ತಾಲೂಕು ಕೃಷಿ ಅಧಿಕಾರಿ ಅಂತಲ್ಲ. ಅದರಲ್ಲಿ ಬೆಳೆ ಹಾನಿಗೆ ಆಗಿರೋ ಪ್ರಕಾರ ಸರ್ 2024-25 ಸಾಲಿನಲ್ಲಿ ಒಟ್ಟು ನಾವು 987.78 ಹೆಕ್ಟೇರ್ ಪ್ರದೇಶಕ್ಕೆ ಹಾನಿಯಾಗಿದೆ ಅಂತ ಕೊಟ್ಟಿದ್ದೀವಿ ಸರ್. ಅಂದ್ರೆ ಇದು ಅತಿವೃಷ್ಟಿಯಿಂದ ಆದಂತ ಹಾನಿ ಸರ್. ಇದರಲ್ಲಿ ನಾವು ಇದುವರೆಗೆ ಆಲ್ರೆಡಿ 268.84 ಹೆಕ್ಟೇರ್ಗೆ ಆಲ್ರೆಡಿ ಪಾವತಿ ಆಗಿದೆ ಸರ್. ಅದಾದ ನಂತರ ಮತ್ತೆ ಈ ವರ್ಷನೂ ಕೂಡ ನಮಗೆ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭದಲ್ಲಿ ಮಳೆ ಬಂತು ಸರ್. ಅದರಲ್ಲಿ ನಮ್ಮ ಮೆಕ್ಕೆಜೋಳ ಮತ್ತೆ ಗ್ರೌಂಡ್ ನಟ್ ಅಲ್ಲಿ 75 ಹೆಕ್ಟೇರ್ ಪ್ರದೇಶ ನಾವು ಬೆಳೆ ಹಾನಿ ಆಗಿದೆ ಅಂತೇಳಿ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಸರ್. ವರ್ಷದ್ದು ಈಗ ಒಂದ್ ಕಡೆಯಿಂದ ಹೇಳ್ಕೊಂಡು ಆಯ್ತಾ, ಈಗ ನಮ್ಗೆ ಅಪ್ಡೇಟ್ ಏನೇನಾಗಿದೆ, ಏನೇನು
ಬಿತ್ತನೆ ಏನಾಗಿದೆ, ಆಮೇಲೆ ಬೆಳೆ ಪ್ರಮಾಣ ಏನಿದೆ, ಯಾವ ರೀತಿ ಇದೆ, ಆಮೇಲೆ ನೀವು ಬೆಳೆ ನಷ್ಟ ಏನಾಗಿತ್ತು, ಏನಾಗಿದೆ, ನೀವೀಗ ಏನು ಇದು ಮಾಡಿದ್ರೆ ಒಂದೊಂದೇ ಹೇಳ್ಕೊಂಡು ಹೋಗ್ಬೋದು ಸರಿ ಸರ್. ಸರ್ ಈಗ ನಮ್ದು ವಾರ್ಷಿಕ ಹೂಡಿಕೆ ಮಾಡಿ ಸರ್ 484 MMU ನಮ್ಗೆ ಬರ್ಬೇಕು ಸರ್. ಜಿಲ್ಲಾ ಪಂಚಾಯತಿನಲ್ಲಿ ಹೆಂಗ್ ಬರ್ತದಲ್ಲ, ಜಿಲ್ಲಾ ಪಂಚಾಯತಿನಲ್ಲಿ ನಾವು ಎಲ್ಲ ಬಹಳ ಚರ್ಚೆ ಮಾಡ್ತೀವಿ. ಪಾಯಿಂಟ್ಸ್ ತಗೊಂಡು ಆ ಇಲಾಖೆ ಇಂಪಾರ್ಟೆಂಟ್ ತಗೊಂಡು ಒಂದ್ ಕಡೆಗೆ ಚರ್ಚೆ ಮಾಡಿದ್ವಿ, ಇನ್ನೊಂದ್ ಕಡೆಗೆ ವರದಿ ಎಲ್ಲ ಈ ತರ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಓದ್ಬಿಟ್ಟು ಪೇಜ್ ಗಟ್ಟಲೆ ಇದೆ. ಅರ್ಥ ಆಯ್ತಾ? ಇಲ್ಲಿ ಮಾಡಿದಿರಲ್ಲ, ಇದನ್ನೇ ಸರಿಯಾಗಿ ತಗೊಳ್ಳಿ. ಯಾವ್ದೆಲ್ಲ ಮಾಡಿದ್ದೆಲ್ಲ ಕಂಪ್ಲೀಟ್ ಮಾಡಿದಂಗೆ